ಅಂತ. ನಾನು ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿಂದ ಬಂದಿರೋದು ಸರ್. ಇವತ್ತು ನನಗೆ ಕೇಂದ್ರ ಕೃಷಿ ಮಂಡಿಯವರು ಸೈಂಟಿಸ್ಟ್ ಬಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. ನನ್ನ ಈ ಸಾಧನೆಗೆಲ್ಲ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು, ನನ್ನ ಸ್ನೇಹಿತರೆಲ್ಲ ಕಾರಣ ಸರ್. ಸೊ ಇವಾಗ ನಾನು ನಮ್ಮ ಈ ರೇಷ್ಮೆ ಕೃಷಿಯಲ್ಲಿ ಜಾಯ್ನ್ ಆಗಿ ವಿಜ್ಞಾನಿಯಾಗಿ ನಮ್ಮ ಏರಿಯಾ ಕಡೆ ನಮ್ಮ ಸುತ್ತಮುತ್ತ ನಮ್ಮ ದೇಶಕ್ಕೋಸ್ಕರ ರೇಷ್ಮೆಯಲ್ಲಿ ಹೆಚ್ಚಿಗೆ ಉತ್ಪಾದನೆ ಆಗುವಂಥ ತಳಿಗಳನ್ನ ಬೆಳೆದು ನಮ್ಮ ದೇಶಕ್ಕೆ ಕೊಡುಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಸಿದ್ದು ಬಸವರಾಜ್ ಚಿಂದಿ ಅಂತ ಸರ್, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸರ್. ಖುಷಿ ಆಗ್ತಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಸೈಂಟಿಸ್ಟ್ ಬಿ ಆಗಿ ಸೆಲೆಕ್ಟ್ ಆಗಿದ್ದೀನಿ. ನನ್ನ ಹೆಸರು ನವೀನ್ ಚಂದ್ರ ರೆಡ್ಡಿ ಅಂತ. ನಾನು ಶಿಡ್ಲಘಟ್ಟ ತಾಲೂಕು ಲಕ್ಕೇನಹಳ್ಳಿ ಗ್ರಾಮ. ಬೆಳೆದಿದ್ದೆಲ್ಲ ಅಜ್ಜಿ ತಾತ ಮನೆಯಲ್ಲಿ. ಮೂಲತಃ ರೇಷ್ಮೆ ಕುಟುಂಬದಿಂದ ಬೆಳೆದು ಡಿಗ್ರಿ ಸಮೇತ ರೇಷ್ಮೆಯಲ್ಲೇ ಮಾಡಿ, ರೇಷ್ಮೆ ಕೃಷಿಯಲ್ಲಿ ಡಿಗ್ರಿ ಮಾಡಿ, ಈಗ MSc ಪದವಿಯನ್ನು GKVKಯಲ್ಲಿ ರೇಷ್ಮೆ ಕೃಷಿ ವಿಭಾಗದಲ್ಲಿ ಪೂರ್ಣಗೊಳಿಸಿ ಈಗ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನ ಬಿ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಬಟ್ ತುಂಬ ಖುಷಿ ಆಗ್ತಿದೆ. ನಾವು ಲೈಫ್ ಲಾಂಗ್ ನಾವು ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ನಮ್ಮ ಬಾಲ್ಯದಿಂದ ಕಲ್ತಿದ್ದ ಮತ್ತು ಎಜುಕೇಷನ್ ಲೈಫಲ್ಲಿ ಕಲ್ತಿದ್ದ ಎಲ್ಲ ಟೆಕ್ನಾಲಜೀಸ್ನು ಡೆವಲಪ್ ಮಾಡಿ ತುಂಬ ಕಾಂಟ್ರಿಬ್ಯೂಟ್ ಮಾಡಬೇಕಂತ ಇಚ್ಛೆ ಇದ್ದೀನಿ. ಗೌರ್ಮೆಂಟ್ ನಮ್ಮ ಭಾರತ ಆತ್ಮನಿರ್ಭರ ಭಾರತದ ಮತ್ತು ವಿಕಸಿತ ಭಾರತಕ್ಕೆ ಮುಂದಿನ ಹೆಜ್ಜೆಯಾಗಿ ನಾವು ದುಡಿಯುತ್ತೇವೆ ಅಂತ ಇದು ಮಾಡ್ತೀನಿ. ಈ ಸಂದರ್ಭದಲ್ಲಿ ಅಷ್ಟು ಹೇಳ್ತಾ ನವೀನ್ ಚಂದ್ರ ರೆಡ್ಡಿ ಅಂತ, ಶಿಡ್ಲಘಟ್ಟ ತಾಲೂಕು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಈಗ ಒಂದು ಅಪ್ಪ ಅಮ್ಮ ಈ ಟೈಮಲ್ಲಿ ನನಗೆ ಈಗ ಜಾಬ್ ಸಿಕ್ಕಿದ್ದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿದೆ. ನಮ್ಮ ಮನೆಯವ್ರಿಗೆಲ್ಲರಿಗೂ ನನ್ನ ಸೈಂಟಿಸ್ಟ್ ಲೆವೆಲಾಗಿ ನಾನು ತುಂಬ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಅಭಿವೃದ್ಧಿಗೆ, ಏಳಿಗೆಗೆ ನಾನು ಪ್ರಯತ್ನ ಪಡ್ತೀನಿ. ರೇಷ್ಮೆ ಇಲಾಖೆ ಮಂಡಳಿ ಈಗಾಗಲೇ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಇನ್ನು ನನಗೆ ಏನು ಸಾಧ್ಯ ಇದೆ ಅಲ್ಲಿಗೆ ನಾನು ಪ್ರಯತ್ನ ಪಡ್ತೀನಿ ಇಂಪ್ರೂವ್ ಮಾಡೋದಕ್ಕೆ. ನನ್ನ ಹೆಸರು ಮಂಜುಗೌಡ ಪಾಟೀಲ್ ಅಂತ, ನಮ್ಮ ಧಾರವಾಡ ಊರು. ಥ್ಯಾಂಕ್ ಯು. Silculture department. What to tell about this? Hi, myself Dr. G. Swatika from Tamil Nadu Agriculture University, Tamil Nadu. I have been selected as a Scientist B post in Central Silk Board under the Sericulture faculties. I am happy to be part of the CSB Foundation. Thank you. I am Dr. Mithila Sri. I did my PhD in Tamil Nadu Agriculture University. Now I am selected as a Scientist B for Central Silk Board. I feel very happy. I am the part of member in this board. Yes. To receive the appointment letter. Totally this time they have a long recruitment drive of a total of 1 to 2 students they have taken for a Central Silk Board appointment. We are in the second place in the total silk production. We are chasing China so fastly that we will be achieving number 1 in silk production by 2047 as a Viksit Bharat vision by our Prime Minister Narendra Modi ji, and I am happy to be the part of it. Thank you. Silk Board actually appointed 122 students. Scientists. Yeah. What to tell about Silk Board? Silk Board just to help farmers to low employment also in women empowerment and also help farmers to uplift the farmers societies. To help people, we are as a scientist, we are going to help farmers. I am so proud of it, to be a part of it. My name is Karthik. I am from Tamil Nadu. TNEU, Forest College and Research Institute. Thank you. ಸಿಲ್ಕ್ ಬೋರ್ಡ್ ತುಂಬ ಖುಷಿ ಆಗ್ತಾ ಇದೆ. ನಾನು ಮೂಲತಃ MSc ಸೆರಿಕಲ್ಚರ್ ಮಾಡಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ 2022ನೇ ಬ್ಯಾಚಲ್ಲಿ ನಾನು MSc ಮಾಡಿದ್ದು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಸೈಂಟಿಸ್ಟ್ ಆಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಗೆ ಸೇರ್ತಾ ಇರುವಂಥದ್ದು ಯಾವುದೇ ಒಬ್ಬ
MSc ಮಾಡಿ ಸೆರಿಕಲ್ಚರ್ ಮಾಡಿದಂತಹ ವ್ಯಕ್ತಿಗೆ ಉನ್ನತವಾದಂತಹ ಮಂಡಳಿ ಅಂತಂತಂದರೆ ಅಥವಾ ಹೈಯೆಸ್ಟ್ ಅಪೆಕ್ಸ್ ಬೋರ್ಡು ಸೆರಿಕಲ್ಚರಿಗೆ ಬಂದದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡು. ಇವತ್ತು ಅದರಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೆರಿಕಲ್ಚರ್ ಮಾಡಿ ಇವತ್ತು ನಾನೀಗ ಇದಾಗಿದ್ದೀನಿ. ಸೊ ಮುಂದೊಂದು ದಿನ ಎಲ್ಲ ರೈತರಿಗೆ ಯೂಸ್ ಆಗುವಂಥದ್ದು ಅಥವಾ ನಮ್ಮ ದೇಶಕ್ಕೆ ಯೂಸ್ ಆಗುವಂತಹ ಒಂದು ರಿಸರ್ಚನ್ನು ಮಾಡಿ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋದು ನನ್ನ ಆಶಯ ಆಗಿದೆ. ರೈತರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀರಾ ಅಂತ ಹೇಳಿ? ಹೌದು, ಖಂಡಿತವಾಗಿ ನಮ್ಮ ರೇಷ್ಮೆ ಉಳಿದಿರೋದೇ ರೈತರ ಮೇಲೆ. ರೈತರಿದ್ದರೆ ನಾವು ಇವತ್ತು ಸೈಂಟಿಸ್ಟ್ ಆಗ್ಬೋದು, ಡಿವೋರ್ಸ್ ಅಫಿಷಿಯಲ್ಸ್ ಆಗ್ಬೋದು, ಯಾರು ಆಗಿ ಇರೋದು. ಸೊ ಹಾಗಾಗಿ ರೈತರು ಎಲ್ಲಿ ತನಕ ಚೆನ್ನಾಗಿರ್ತಾರೋ ನಾವು ಅಲ್ಲಿ ತನಕ ಚೆನ್ನಾಗಿರ್ತೀವಿ. ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ರಿಸರ್ಚನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಹೆಸರು ಕಿಶನ್ ಕುಮಾರ್ ಅಂತ, ತುಮಕೂರು, ಕರ್ನಾಟಕ, ಯೂನಿವರ್ಸಿಟಿ ಆಫ್ ಮೈಸೂರು. ಥ್ಯಾಂಕ್ ಯು. I am from Assam. What did you tell about this plan? So I am very happy to be selected as a scientist in Central Silk Board. So my name is Tanvi Rahman. I have finished my masters from University of Mysore. As a student from Karnataka, I am very much happy representing both Karnataka and Assam as well. And now I am so happy to be selected as a scientist. I hope I can work for the farmers as a whole, because without the farmers, we are nothing. We are scientists for the farmer, and we will always be working towards that. Thank you. And your support as for the farmers of Indians. Yes, definitely, because our works are scientific, but we work always for the farmers, because final products are need to reach to the farmers, because it should be help to the farmers of India, and so we are here. So I'll be glad to be taking a part of Indian as a professionals and to be helping the farmers of India. Tanvi Rahman. I'm from Assam. Where are you studying? I completed my masters from University of Mysore. So that's it. Thank you. ಉಪನಿರ್ದೇಶಕರಾಗಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಗೆ ಫಸ್ಟ್ ಪ್ರೈಸ್ ಬಂದಿರೋದು ನಮ್ಮ ಎಲ್ಲ ಟೀಮ್ಗೆ, ಚಿತ್ರದುರ್ಗ ಟೀಮು, ನಮ್ಮ CSB ಟೀಮ್ಗೆ ಎಲ್ಲರಿಗೂ ಸಲ್ಲಿಸ್ತದೆ ಇದು. ಸೊ ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಇಂತಿಂಥ ದಿವಸ ಇಂತಿಂಥ ಕಾರ್ಯಕ್ರಮನೇ ಮಾಡಬೇಕು, ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತಲೇ ನಮ್ಮ ಏನು 6 ತಾಲೂಕು ಬರ್ತವೆ, 6 ತಾಲೂಕಲ್ಲೂ ಎಲ್ಲ ತಾಲೂಕಲ್ಲೂ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿರೋದ್ರಿಂದ ಮತ್ತು ನಮ್ಮ ಸೈಂಟಿಸ್ಟ್ ಸಹಕಾರದಿಂದ ನಮ್ಮ ಎಲ್ಲ ಸಿಬ್ಬಂದಿ, ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ, ಬಹುಮುಖ್ಯವಾಗಿ ನಮ್ಮ ರೈತರ ಸಹಕಾರದಿಂದ ನಾವು ಒಳ್ಳೆ ಪ್ರೋಗ್ರಾಮ್ ಮಾಡಿಬಿಟ್ಟು ನಮ್ಮ ಹೊಸ ಟೆಕ್ನಾಲಜಿಗಳು ಏನೇನು ಬರ್ತವೆ, ರೇಷ್ಮೆ ಕೃಷಿ ಒಳ್ಳೆ ತಳಿಗಳ ಬಗ್ಗೆ ಆಗಲಿ, ಹೆಚ್ಚಿನ ಇಳುವರಿ ತೆಗೆದೋದಾಗಲಿ, ಅದ್ರ ಬಗ್ಗೆ ಎಲ್ಲನೂ ನಾವು ಒಳ್ಳೆ ಮಾಹಿತಿ ಕೊಟ್ಟು ರೈತರಿಗೆ ಅದನ್ನು ಫೀಲ್ಡಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಬರೀ ಮಾಹಿತಿ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ, ಅದು ಟ್ರಾನ್ಸ್ಫರ್ ಫ್ರಮ್ ಇದು ಲ್ಯಾಬ್ ಟು ಲ್ಯಾಂಡ್ ಏನು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಎಲ್ಲ ರೈತರಿಗೂ ತಿಳುವಳಿಕೆ ಕೊಟ್ಟು ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯೋಲ್ಟೈನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅಂತಂದರೆ ಸಂಪೂರ್ಣವಾಗಿ ನಾವು ದ್ವಿತಳಿಗೂಡನ್ನೇ ಬೆಳೀತಾ ಇದ್ವಿ, ಮಿಶ್ರತಳಿಗೂಡು ಕಡಿಮೆ ಆಗ್ತಾಯಿದೆ. ಇದರಿಂದ ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಳ್ಳೆಯ ರೇಷ್ಮೆನ ನಾವು ಉತ್ಪಾದನೆ ಮಾಡೋಕ್ಕೆ ಅವಕಾಶ ಆಗಿದೆ. ಅದರಲ್ಲಿ ನಮಗೆ ಹೊಸ ಏರಿಯಾದ ಈ ಮೊಳಕಾಲ್ಮೂರು ತಗೊಳ್ಳಿ, ಚಳ್ಳಕೆರೆ ತಗೊಳ್ಳಿ, ಹಿರಿಯೂರು ತಗೊಳ್ಳಿ, ನಮಗೆ ಚಿತ್ರದುರ್ಗ ಆಗಲಿ, ಹೊಸದುರ್ಗ ಆಗಲಿ, ಹೊಳಲ್ಕೆರೆ ಆಗಲಿ, ಎಲ್ಲ ತಾಲೂಕಲ್ಲೂ ಬಯೋಲ್ಟೈನ್ಗೆ ಒಳ್ಳೆ ಉತ್ತೇಜನ ರೈತರು ಕೊಡ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ಮತ್ತು ಸೈಂಟಿಸ್ಟಿಂದ ಏನು ತಾಂತ್ರಿಕತೆ ಬೇಕೋ ಮತ್ತು ಸರ್ಕಾರದಿಂದ ಏನು ಸವಲತ್ತುಗಳು ಬೇಕೋ ನಾವು ತಲುಪಿಸ್ತಾ ಇದ್ದೀವಿ. ಅವ್ರಿಗೆ ರೈತರಿಗೆ ಉತ್ತೇಜನ ಕೊಟ್ಟು ನಾವು ರೇಷ್ಮೆನ ಮುಂದಿನ ಪ್ರಗತಿ ಬಗ್ಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತ ನಾವು ಸಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಒಂದು ಸ್ಥಾನನ, ಈ ಒಂದು MRMA ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಪ್ರೋಗ್ರಾಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಬಹುಮಾನ ಬಂದಿರೋದು ನಮಗೆ ಹೆಮ್ಮೆ ವಿಷಯವಾಗಿದೆ. ಈ ಒಂದು ಅವಾರ್ಡು ನಮ್ಮ ಎಲ್ಲ ರೈತ ಬಾಂಧವರಿಗೆ, ನಮ್ಮ ಟೀಮ್ಗೆ, CSB ಮತ್ತು ನಮ್ಮ ಇಲಾಖೆ, ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯ ನಮ್ಮ ಚಿತ್ರದುರ್ಗ ಟೀಮ್ಗೆ ಸಲ್ತದೆ ಅಂತ ಹೇಳ್ತಾ ನಾನು ತರಬೇತಿ ಕಾರ್ಯಾಗಾರ ಎಲ್ಲ ಮಾಡ್ತೀವಿ. ತರಬೇತಿ ಕಾರ್ಯಾಗಾರನೂ ಎಲ್ಲನೂ ಮಾಡಿ ತರಬೇತಿಗೆ ಟ್ರೈನಿಂಗ್ ಏನು ಮಾಡ್ತೀವಿ ಅಂತ ನಾವು ಬರೀ ಸುಮ್ಮನೆ ಭಾಷಣ ಮಾಡೋದಿಲ್ಲ, ಅದ್ರ ಜೊತೆಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಈಗ ರೈತರಿಗೆ ಫಾರ್ ಎಕ್ಸಾಂಪಲ್ ಯಾವನೋ ಒಂದು ನುಸಿ ಬಂದಿದೆ, ನುಸಿಗೆ ಎಷ್ಟು ಯಾವ ಕಂಟ್ರೋಲ್ ಮಾಡಬೇಕು ಅದನ್ನು ಫೀಲ್ಡಲ್ಲೇ ಡೆಮೋ ಮಾಡಿ ನಾವು ತೋರಿಸಿದ್ರೆ ಏನು ನೋಡಿ ಕಲಿ ಅನ್ನೋ ಒಂದು ಅನ್ನೋ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಎಲ್ಲರಿಗೂ ನಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿರೋದಕ್ಕೆ ಮತ್ತು ನಮ್ಮ ಜಿಲ್ಲೆನ ಗುರ್ತಿಸಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ಅವಾರ್ಡ್ ಕೊಟ್ಟಿರೋದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತದೆ. ಈ ಒಂದು ಅವಾರ್ಡ್ ಒಂದು ಕ್ರೆಡಿಟ್ ನಮ್ಮ ಎಲ್ಲ ಟೀಮಿಗೆ, CSBನವರು ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಟೀಮ್ಗೆ ಸಲ್ತದೆ ಮತ್ತು ನಮ್ಮ ಎಲ್ಲ ರೈತ ಬಾಂಧವರಿಗೆ, ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವರಿಗೆ ಇದು ಒಳ್ಳೆಯ ಅವಕಾಶನ ನಾವು ಅವರಿಗೆ ಸಿಗ್ತಾ ಇದೆ ಮತ್ತು ನಾವು ಅದು ಅವ್ರಿಗೆ ಕಾಲಕ್ಕೆ ತಕ್ಕಂತೆ ನಾವು ಏನು ಸಹಾಯಧನ ಆಗಲಿ, ಸವಲತ್ತುಗಳಾಗಲಿ, ತಾಂತ್ರಿಕತೆ ಆಗಲಿ ನಾವು ಕೊಡ್ತೀವಿ. ಸಾಕಷ್ಟು
ಸಂಶೋಧನೆಗಳಾಗ್ತಾ ಇದ್ದಾವೆ. ತಾವು ಏನು ಮಾಡಿ? ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕಾಲಕ್ಕೆ ತಕ್ಕವಾಗಿ ಹೊಸ ಹೊಸ ತಳಿಗಳು ಮತ್ತು ಹೊಸ ರೇಷ್ಮೆ ಹಿಪ್ಪನೇಳೆ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅವು ಭಾಳಷ್ಟು ಪೈಪ್ಲೈನ್ ಇರೋದು ಈಗ ಫೀಲ್ಡ್ಗೆ ಈಗ ತಲುಪ್ತಾ ಇದೆ. ಆಮೇಲೆ ಬೈ ವೋಲ್ಟೈನಿಗೆ ಏನು ಬೇಕು ಟೆಕ್ನಾಲಜಿ, ನಾವು ಇವತ್ತು ಇಡೀ ಪ್ರಪಂಚದಲ್ಲೇ ನಾವು ನಂಬರ್ 1 ಆಗಬೇಕಂದ್ರೆ ನಾವು ಯಾವ ಥರ ಟೆಕ್ನಾಲಜಿಯನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ಇದರಲ್ಲೇ ಹೊಸ ಟೆಕ್ನಾಲಜಿ ಇರ್ಬೋದು, ಶೂಟ್ ರೇರಿಂಗ್ ಇರ್ಬೋದು, ಮತ್ತು ಇಡೀ ನಮ್ಮ ಕರ್ನಾಟಕಕ್ಕೆ ರೋಟ್ರಿ ಮೌಂಟೇಜ್, ಜಪನೀಸ್ ಟೈಪ್ ಆಫ್ ರೋಟ್ರಿ ಮೌಂಟೇಜನ್ನು ಬಳಸಿ ನಮ್ಮ ರೈತರು 1 kg ₹100 ಹೆಚ್ಚನ್ನು ಗಳಿಸ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಟೆಕ್ನಾಲಜಿ ಅಡ್ಯಾಪ್ಟ್ ಆಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮಾರ್ಕೆಟದಲ್ಲಿ ಹೈಯೆಸ್ಟಾಗಿ ಅದು ರೇಟನ್ನು ಪಡೆದಿದ್ದಾರೆ. ಆಮೇಲೆ ಅದಲ್ಲದೆ ನಾವು ಈಗ ಹೊಸ ಒಂದು ತಳಿಗಳು ಏನಂದರೆ ಅತಿ ಉಷ್ಣಾಂಶ ತಡೆಯುವಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅವು ಟ್ರಯಲ್ಸನ್ನು ಕೊಟ್ಟಿದ್ದೀವಿ, ಅವು ಇದ್ದಾವೆ, ಬಂದಿದ್ದಾವೆ ಫೀಲ್ಡ್ಗೆ. ಸೊ ಭಾಳಷ್ಟು ಟೆಕ್ನಾಲಜಿಗಳನ್ನು ಅಡ್ವಾನ್ಸ್ಮೆಂಟ್ಸ್ ಮಾಡಿಸಿ ಬರೋ ದಿನಗಳಲ್ಲೇ ಎಲ್ಲ ರೈತರಿಗೆ ಇಳುವರಿ ಹೆಚ್ಚಾಗಿ ಮತ್ತು ಅವ್ರಿಗೆ ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಅವರೇ ಒಂದು ಸೆಲ್ಫ್ ಕೆಪಬಿಲಿಟಿ ಆಗಿರಲಿ ಅಂಥೇಳಿ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡು ಮತ್ತು ನಮ್ಮ ಸ್ಟೇಟ್ ಸೆರಿಕಲ್ಚರ್ ಅವ್ರು ಕೈ ಜೋಡಿಸಿ ಪ್ರಯತ್ನ ಮಾಡ್ತಾಯಿದ್ವಿ. ಬರೋ ದಿನಗಳಲ್ಲಿ ಡೆಫಿನೆಟಾಗಿ ಚಿತ್ರದುರ್ಗ ಇನ್ನೂ ಒಂದು ಹೆಚ್ಚಿನ ಹೈಯೆಸ್ಟ್ ಪಾಯಿಂಟ್ಗೆ ಸೆರಿಕಲ್ಚರಲ್ಲೇ ಒಂದು ಗುರುತು ತೊಗೊತೆ ಅಂಥೇಳಿ ನನ್ನ ವಿಚಾರ ಇದೆ. ಅದೇ ರೀತಿಯನ್ನು ಒಂದು ಬೇರೆ ಬೇರೆ ಇನ್ನೂ ಸ್ಕೀಮ್ಗಳನ್ನು ಹಮ್ಮಿಕೊಂಡು ರೈತರಿಗೆ ಇನ್ನೂ ಭಾಳ ಸೆಲ್ಫ್ ಕೆಪಬಿಲಿಟಿ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದೆ. ಥ್ಯಾಂಕ್ ಯು ಸರ್. ಗುರುಮಲ್ಲೇಶ್ ಅಂತ, ಚಿತ್ರದುರ್ಗ ತಾಲೂಕು ರೇಷ್ಮೆ ಬೆಳೆಗಾರನು. ನಮಗೆ ಈಗ ಈ ರೇಷ್ಮೆ ಸೆಂಟ್ರಲ್ ಸಿಲ್ಕ್ ಬೋರ್ಡು ಮತ್ತು ನಮ್ಮ ರಾಜ್ಯ ರೇಷ್ಮೆ ಮಂಡಳಿಯವರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟದ್ರಿಂದ ನಾವು ಇವತ್ತು ಇಲ್ಲಿ ಗುರುತಿಸುವಂತಾಯಿತು. ಆಮೇಲೆ ರಾಮನಗರ ಮಾರ್ಕೆಟಲ್ಲಿ 365 ದಿವಸದಲ್ಲಿ 2 ದಿವಸ ರಜೆ, 363ರಲ್ಲಿ ನಮ್ಮದು 250 ದಿವಸ ನಮ್ಮ ಚಿತ್ರದುರ್ಗ ಗೂಡಿರುತ್ತೆ, ಹೈಯೆಸ್ಟ್ ಗೂಡಿರುತ್ತೆ. ಅದೇ ನಮ್ಮ ಹೆಗ್ಗಳಿಕೆ. ನಮ್ಮ ಚಿತ್ರದುರ್ಗ ಸ್ಪೆಷಲ್ ಏನಂದರೆ ಅದು. ಆಮೇಲೆ ನಮ್ಮ ಚಿತ್ರದುರ್ಗದಲ್ಲಿ ಒಳ್ಳೆಯ ವಾತಾವರಣ ಇದೆ, ರೇಷ್ಮೆ ಬೆಳೆಯೋಕ್ಕೆ ಒಳ್ಳೆಯ ವಾತಾವರಣವಿದೆ. ಅದ್ರ ಜೊತೆಗೆ ಇವತ್ತು ಒಂದು ಖುಷಿ ವಿಚಾರ ಅಂದರೆ 128 ಜನ ಹೊಸ ವಿಜ್ಞಾನಿಗಳು ಸೇರ್ಪಡೆ ಆಗಿರೋದು ಇನ್ನೂ ತುಂಬ ಸಂತೋಷವಾದ ವಿಚಾರ. ನಮ್ಮ ರೇಷ್ಮೆಗೆ ಒಂದು ಸ್ವಲ್ಪ ಇನ್ನೂ ಆನೆ ಬಲ ಬಂದಂಗಾಯಿತು. ಇದರಿಂದ ಈಗ ನಾವು ಪ್ರಕೃತಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬಿಡ್ರಿ, ಅದಕ್ಕೆಲ್ಲ ವಿಜ್ಞಾನಿಗಳು ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸ್ಪಂದಿಸಿ ನಮಗೆ ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾರೆ. ನಾವು ಆರ್ಥಿಕವಾಗಿ ಸುಸ್ಥಿರವಾಗಿ ಆಗಿದ್ದೀವಿ. ಅದಕ್ಕೆ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ. చిత్తూరు జిల్లా ఏపీ మాది. పురుగులు గత 10 సంవత్సరాలుగా మేపుతా ఉన్నాము. చాలా లాభదాయకంగా ఉంది. ప్రతి నెల 400-500 డీఫెల్స్ మేపుతాము. ప్రతి నెల 1,00,000 ఇంకా 1.5 లక్ష అట్లా మాకు మిగులుతూ ఉంది. ఒక శాలరీ మాదిరి ఉండదు. వేరే క్రాప్స్ కన్నా వేస్తే వస్తాయో లేదో తెలియదు కాబట్టి ఇది ఒక సాఫ్ట్వేర్ కన్నా చాలా బాగుండదు ఈ పట్టు పరిశ్రమ అనేది. గవర్నమెంట్ ఇచ్చే సబ్సిడీలు కానీ యంత్రీకరణ అన్నిట్లు కూడా మేము వినియోగించుకుంటూ చాలా బాగుండదు సార్ ఈ పట్టు పరిశ్రమ అనేది. సార్ సబ్సిడీ అంటే సెట్లకి మొలకలు నాటేదానికి మొత్తం గవర్నమెంట్ సెంట్రల్ స్టేట్ కలిపి సబ్సిడీ ఇస్తుంది సార్ మాకు. సిల్క్ బోర్డు ఇంకా కూడా దీంతో కూడా ఇంకా కొత్త రైతులు మోటివేట్ చేసి ఇంకా సపోర్ట్ చేసి యంత్రాలు తంత్రాలు అన్నీ బాగా ఇచ్చి ఇంకా ఎక్కువగా చేసి దీంట్లో చాలా సిల్క్ మిల్క్ అనేది చాలా బాగుంది కాబట్టి ఈ సిల్క్ నెంబర్ 1లో ఉండాలి కాబట్టి చాలా బాగుండాలి ఇది ఈ పట్టు పరిశ్రమ అనేది. గవర్నమెంట్ ఇంకా రైతులకు ప్రోత్సహించి గుర్తుపెట్టుకుంటే చాలా రైతులు అయితే చాలా బాగుంది సార్. ఇది ప్రైస్ ఇప్పుడు 700 ఉంది సార్ యావరేజ్. ఇది ఫస్ట్ ప్రైజ్. ఓకే ఆంధ్రప్రదేశ్ ఫస్ట్ ప్రైజ్. అవును సార్. శంకర్ రెడ్డి సార్. నువ్వేనా చెప్తావన్నా? జనకమ్మ సార్ చూడండి. ಆಯ್ತಾ? Today is Central Silk Board 76th Foundation Day, and today is even the major uniqueness is that we have given appointment order to 122 new scientists, and this time we ensured that 1/3 of our recruitment from the sericulture background. Apart from that, we gave the awards to
important district out of 129 district throughout the country, which they've actively participated in Mera Resham, Mera Abhiman. It's basically technology transfer scheme. Recently, we have started the Seri tourism in Jammu Kashmir region, mainly in Kashmir, Manasbagh. And the similar model, we are planning to implement it in Mysore regions. And in Mysore also, we are planning for a National Silk Museum. Your name, sir? My name is Sivakumar, Member Secretary, Central Silk Board. Group photo. Next, Yeah. what is the planning next? Any new scheme? New scheme, presently we are implementing Silk Samagra 2 scheme. So this is the last year. And next year we are working with National Fiber Missions that will have improved interventions. Like the present model is, we are giving monetary supports to the farmer up to 2.5 acre. And in the new scheme, we are planning for 10 acre, 25 acre or 50 acre model also. So that will scale up our raw silk productions. Presently, India is number 2 in productions. So we want to ensure that India should be the number 1 in silk production and consumption also. Thank you.